ಏನೇನು ಹೊಲಕ್ಕೆ ಹೋಗಿದ್ದೇನ ಈಗ ಮನೆ ಕಡೆ ಹೊಂಟೇನೋ ಆರಾಮದಲ್ಲ. ಹ್ಞೂ ಪಾ ಬಸಪ್ಪ ಆರಾಮದ, ನೀ ಆರಾಮದೇನ? ಏನು ಪಾ ಭಾಳ ದಿನಕ್ಕೆ ಭೇಟಿ ಅದಿ. ಇದೋ ಊರಾಗ ಇತ್ತು ಒಳ್ಳೊಳ್ಳೆ ಭೇಟಿ ಬೇರೆ ಆಗಂಗಿಲ್ಲ ನೋಡು. ಇಲ್ಲೇ ಇರ್ತಾವು, ಯಾವುದೋ ಒಂದು ದೇಶನಾಗ ಇದ್ದಂಗೆ ಸಿಗಂಗೂ ಇಲ್ಲ. ಏನು ಫುಲ್ ಬಿಸಿ ಆಗ್ಬಿಟ್ಟಿನಪ್ಪ ಮತ್ತು ನಮಗೆಲ್ಲ ಸಿಗ್ತಿದ್ದಿ ನೀನು? ಅಯ್ಯೋ ಹಂಗೇನಿಲ್ಲ, ಸ್ವಲ್ಪ ಮಗಗೆ ಆರಾಮರಾಗಿಲ್ಲ ದವಾಖಾನೆ ತೋರ್ಸ್ಕೊಂಬಂದು ಹಂಗೆ ಸ್ವಲ್ಪ ಅದು ಇದು ಕೆಲಸ ಇತ್ತಲ್ಲ, ಅದಕ್ಕೆ ಇದು ಮಾಡೋಕ್ಕಾಗಿಲ್ಲ. ಮತ್ತು ಏನು ಹಾಕಿರಿ ಈಗ? ಕಡ್ಲಿ ಹಾಕಿವಪ್ಪ, ನೀವೇನು ಹಾಕಿರಿ? ನಾವು ಕಡ್ಲಿನ ಹಾಕಿವು. ಹೆಂಗದ ನೀವು ಮತ್ತು ಹುಡುಗ ಆರಾಮದ? ನಾನು ಏನಾಗಿತ್ತಪ್ಪ? ಯಾಕೋ ಅನ್ಕೊಂಡು ನಾನು ಯಾಕೋ ಕಾಣಿಸ್ಲಿಲ್ಲ ಬಸಪ್ಪಿಲ್ಲ ಅಂದ್ರೆ ಅವಾಗ ಇವಾಗ ಸಿಗಮ್ಮ, ಈಗ ಅದು ಸಿಕ್ಕಿಲ್ಲಲ್ಲ ಎರಡು ದಿನ ಆಯ್ತು ಅಂತ ಅನ್ಕೊನಿ. ಇವತ್ತು ಸಿಕ್ಕಿ ನೋಡಪ್ಪ. ಹಂಗೆ ಏನು ಆರಾಮಿರ್ಲಿಲ್ಲ, ಹೊಟ್ಟೆನೋ ತೋರಿಸ್ದಂಗೆ ಆಯ್ತು, ಅಸಿಡಿಟಿ ಆಗಿತ್ತು, ಅವೇನೋ ಸ್ಟೋನಿಗೆ ಏನು ಅನ್ನತ್ತಿದ್ರು. ಅದಕ್ಕೆ ಅದನ್ನ ತೋರಿಸ್ಕೊಂಡು ಬಂದು ಕಡೆ. ಓ ಹೌದಾನ, ಸರಿ ಸರಿ ಆಯ್ತು ತಗೋ. ಬಾ ಹಂಗಾರ ಆಮೇಲೆ ಕಟ್ಟಿ ಕಡೆ. ಹ್ಞೂ ಏನು ಬರ್ತೇನೆ ತಗೋ. ಬಾ ಇಲ್ಲೇ ಮನೆ ಐತಿ, ಚಾ ಕುಡ್ದು ತಗೊಂತೀಯ? ಅಯ್ಯೋ ಈಗೆಲ್ಲಪ್ಪ, ನಾವು ಹೊಲದಿಂದ ಬಂದು ಒಂದಿಟ್ಟು ಮಕ್ಕಾಗಿ ತೊಳ್ಕೊಂಡು ಆಮೇಲೆ ನಾನು ಬರ್ತೇನೆ ತಗೋ. ಹಾಂ ಸರಿ ಆಯ್ತೇನೆ ಹಂಗಾರ, ಹೋಗಿ ಬಾ. ಆಮೇಲೆ ಸಿಗ ಹಂಗಾರ. ಹಾಂ ಸರಿ ಆಯ್ತೇನೆ. ಇಷ್ಟು ದಿನ ಆದ್ಮೇಲೆ ಸಿಕ್ಕ. ಹ್ಞೂ ಏನು ಇವನ ಮಗಗೆ ಹಿಂಗಾಗಿತ್ತು ಅಂತ ಕೆಲಸ ಹೇಳಿದ. ಏನಾಗಿತ್ತೋ ಏನು ನೋಡೋಣ, ಆಮೇಲೆ ಬಿಕ್ಕಿದ್ರೆ ಬಂದ್ರಾತು. ಈ ಮಾಡತ್ರಿ ಯಾವ ಸುಂದ್ರಿ ಅಮ್ಮಗ ಏನು ಯಾರು ಕಾಣಿಸ್ಬಾರಿ, ಎಲ್ಲದ ರೀ? ಆಕೆನ ಮಕ್ಕಳಾಗ್ಬಿಟ್ಟಿದ್ದ ಚಲೋ ಆತು. ಇಲ್ಲ ಅಂತಂದಿದ್ರೆ ಬಂದ ಒದರ್ತಿದ್ದೆ ಕೆಲ್ಸಕ್ಕೆ ಹಚ್ಚಿದ್ನಿ ಅಂದ್ರೆ ಎಷ್ಟು ಜಲ್ದಿ ಬಂದ. ಗುಳಿಗೆ ತೊಗೊಂಡ ಅಲ್ಲಿಗೆ ಹೋಗ್ಬೇಕು, ಪಟ ಪಟ ಹೋಗಿ ತೊಗೊಂಬಂದ ನೋಡು. ಮಗಳಿಗೆ ಅಂದ್ರೆ ಎಷ್ಟಿದ್ ನೋಡು, ಅದ ನಮಗದ ಆಗಿದ್ರೆ ಹಿಂಗೆ ಹೋಗಿದ್ದೆ ನೀನು. ಓ ಮಕ್ಕೊಂದಾಳ ಸುಂದ್ರಿ? ಇಲ್ಲ ಅಂದ್ರೆ ಬರ್ಗೊಳ್ದ ಅಪ್ಪ 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 ಅಂತಿದ್ಲು. ಮಕ್ಕೊಂಡ್ರ ಪಾಪ. ಯಾಕೇನು ನನ್ನ ಮಗಳಿಗೆ ಪಿತ್ತಾಗಿ ತಿರ್ಗಾತಿ ಎಂಥ ಚಂದ ಆಟ ಆಡ್ಕೊತ ಓಡಾಡ್ಕೊತ ಕೆಲಸ ಮಾಡ್ಕೊತಿರ್ತಾಳು. ಆಕಿಗೆ ಹಿಂಗಾಗೈತೆ ಅಂದ್ರೆ ಮನ್ಸಿಗೆ ಒಂಥರ ಆಗ್ಬಿಡ್ತತಿ. ಪಾಪ ತಾಯಿ ಇಲ್ಲದ ಮಗಳು ಇಷ್ಟೆಲ್ಲ ಏನೆಲ್ಲ ಹೇಳ್ಕೋಬೇಕು ತಾಯಿ ಮುಂದೆ, ಏನು ಯಾರಿಗೆ ಗೊತ್ತಾ? ನನ್ನ ಮುಂದಂತೂ ಏನು ಹೇಳ್ಕೊತಿಲ್ಲ ನನ್ನ ಮಗಳ. ಇನ್ನು ಯಾರು ಮುಂದೆ ಹೇಳ್ಕೊತಾಳು? ಎಲ್ಲ ಮನಸ್ಸಿನಾಗ ಇಟ್ಕೊಂಡಿರ್ತಾಳು ಪಾಪ. ಇದ್ರ ಕಷ್ಟ ಕೇಳೋರು ಯಾರೂ ಇಲ್ಲ. ಏಕೆ ನಾಳೆ ದೊಡ್ಡಾಗಿ ಆದ್ಮ್ಯಾಗ ಚಲೋ ಮದುವೆ ಮಾಡಿಕೊಡ್ಬೇಕು ನಾನು, ಅದ ನಂದು ಆಸೆ ಐತಿ. ನಾ ಸಾವಿರಾಗ ಈಕಿನ ದೊಡ್ಡ ಮನೆಗೆ ಒಳ್ಳೆ ಅತ್ತಿ ತಾಯಿ ಹಂಗ ಪ್ರೀತಿ ತೋರಿಸೋ ಅತ್ತಿ, ತಂದೆ ಹಂಗ ಪ್ರೀತಿ ತೋರಿಸೋ ಮಾವ, ಒಳ್ಳೆ ಗಂಡ ಸಿಗೋ ಹಂಗೆ ನೋಡಿ ಮದುವೆ ಮಾಡಿಕೊಡ್ಬೇಕು ನಾನು. ಇಲ್ಲ ಅಂತಂದ್ರೆ ಭಾಳ ನನ್ನ ಮಗಳ ಅಲ್ಲೂ ಕಷ್ಟ ಅನ್ಭವಿಸ್ಬಾರ್ದು. ಹುಟ್ಟಿದ ಇನ್ನೂ ಕಷ್ಟನ ಅನ್ಭವಿಸ್ಕೊತ ಬಂದಾಳ. ಈ ಕಡೆ ತಾಯಿ ಕಳ್ಕೊಂಡ್ಲು, ತಾಯಿ ಪ್ರೀತಿ ಸಿಗ್ದ ಎಷ್ಟೋ ದಿನ ಒದ್ದಾಡಾಳ. ಒಂದು ಎಷ್ಟು ದಿನ ತಾಯಿ ಪ್ರೀತಿ ಸಿಕ್ಕಂಗಾಗಿ ಮತ್ತು ಅದು ಗಾಳಿಗೆ ಹಾರಿ ಹೋದಂಗಾಗೈತಿ. ನನ್ನ ಮಗಳು ಚಲೋ ಇರಬೇಕು, ಅವಳು ಆರಾಮಿರ್ಬೇಕು, ಮುಂದಿನ ಜೀವನ ಹಾಕಿದ ಜೇನಿನಂಗೆ ಚಲೋ ಇರಬೇಕು ಅಂತ ಮನೆ ನೋಡಿ ನನ್ನ ಮಗಳನ್ನ ಮದುವೆ ಮಾಡಿಕೊಡ್ಬೇಕು ನಾನು. ರೀ ಯಾವ ಬಂದ್ರೆ ಈಗ ಬಂದ್ರೇನ ಉಪ್ಪಿಟ್ಟು ಮಾಡಿ ಹಾಕೊಡ್ಲೇನ? ಆದರೂ ಈಕಿ ಮ್ಯಾಲ ಎಷ್ಟರ ಪ್ರೀತಿ ಐತಿ ಅವನಿಗೆ, ಭಾಳ ಪ್ರೀತಿ ಐತಿ ನೋಡು. ಯಾಕೆ ನಮಗೆ ಹುಟ್ಟಿದ್ದು ಮಗು ಅಲ್ಲ, ಈಗ ಬಾಕಿ ಮಗಳೇನು ದೊಡ್ಡ ಮನೆಗೆ ಕೊಡ್ತಾನಂತ, ದೊಡ್ಡ ಮನೆಗೆ. ನನ್ನ ಮಗಳನ್ನ ಬಿಟ್ಟು ಈಗಿನ ದೊಡ್ಡ ಮನೆಗೆ ಕೊಟ್ರೆ ನಾ ಬಿಟ್ಟನೇನು? ಬಿಡು ಮಾತಾ ಇಲ್ಲ. ಹಂಗೇನ್ರ ಐತ್ರ ಅದು ಬೇರೆನ ಆಕತಿ ಮತ್ತು. ಹಾಂ ಈಗ ಬನ್ನಿ ತಲೆ ಹಾಕೊಳ್ಳೋ ತಲೆ. ಈಗಿನ ಯಾವಾಗ ಮಕ್ಕೊಂಡ್ಲ? ಈಗ ಮಕ್ಕೊಂಡ್ಲೇನು? ಈಗ ಸ್ವಲ್ಪ ತಾತ್ರಿ ಮಕ್ಕೊಂಡಾಳು. ಈಗ ಎಬ್ಸ್ಬೇಡಿ ಬಿಡ್ರಿ, ಸ್ವಲ್ಪ ಹೊತ್ತು ಮಲ್ಕೊಲಿ. ಮಕ್ಕೊಂಡು ಎದ್ದ ಮೇಲೆ ಬೇಕಿದ್ರೆ ಪಾಪ ತಿನ್ವಾಳ್ಯಾಕಂತ ತಲೆ ಇದು ಭಾಳ ಆಗತ್ತಂತ ಅಂದಾಳು. ಅದಕ್ಕೆ ಮಕ್ಕಳು ನಾನು ಮಲಗಿಸೀನಿ. ಓ ಹೌದಾನ? ಅಲ್ಲ ಮತ್ತು ಗುಳಿಗೆ ಹಾಕೋಬೇಕಲ್ಲ, ಗುಳಿಗೆ ತೊಗೊಂಬಂದನು ಒಂದಿಟ್ಟು ಎಲ್ಲ ತಿಂದ ಗುಳಿಗೆ ಹಾಕೊಂಡು ಮಕ್ಕೊಂಡ್ರೆ ಆರಾಮ್ ಬೇಕಾದಾಗ ಹೇಳುವಾಳು ನಡೀತಿತ್ತು. ಎಬ್ಬಸ್ತಂತಡಿ ಒಂದಿಟ್ಟು ನಟ ಮುಟ ಅಂದ್ರೆ ಹಾಕೊಂಬರೋ ಇಬ್ಬರಿಗೂ, ನಿನಗೂ ಹಾಕೊಂಬ. ಅವರೆಲ್ಲ ಹೋದ್ರು ಅಮ್ಮ ಕಾಣಿಸೋರು ಎಲ್ಲರನ್ನೂ ಕರಿ, ಎಲ್ಲರಿಗೂ ಹಾಕ್ಬಿಡು ಒಮ್ಮೆ. ಆಯ್ತು ರೀ. ಇವ್ರು ಕೆಲಸ ಮಾಡೋ ಹಾಳಾಗ್ಬಿಟ್ಟೆ. ನಾನು ಮತ್ತೆ ಬಂದು ಅಲ್ಲಿ ಇಷ್ಟು ದಿನ ಅವ್ರು ಚಾಕ್ರಿ ಮಾಡ್ತಿದ್ನಿ, ಇನ್ನು ಬಂದು ಇಲ್ಲಿ ಇವ್ರು ಚಾಕ್ರಿ ಮಾಡ್ಬೇಕು. ಹೆಣ್ಮಕ್ಳು ಎಲ್ಲಿ ಹೋದ್ರು ತಪ್ಪಂಗೇ ಇಲ್ಲ. ಮಂದಿ ಮನೆಗೆ ಹೋದ್ರು ಮಾಡೋದ, ಎಲ್ಲಿ ಹೋದ್ರು ಮಾಡೋದ, ತವ್ರ ಮನೆಗೆ ಹೋದ್ರು ಮಾಡೋದ, ಒಟ್ಟು ಎಲ್ಲ ಕಡೆ ಮಾಡೋದ. ತಾಯಿ ಇದ್ದಾಗ ತವ್ರ ಮನೆಗೆ ಹೋದ್ರೆ ತಾಯಿ ಎದಕ್ಕೂ ಹಚ್ಚಂಗಿಲ್ಲ. ಅದ ತಾಯಿ ಇಲ್ದಾಗ ಹೋದ್ರೆ ಎಲ್ಲ ಮಾಡಬೇಕು. ಅಯ್ಯೋ ಬಂದು ಕುತ್ಕೊಂಡು ತಿಂತಾರ ಅಂತಂತಾರೆ. ಮತ್ತೆ ಮಾಡಿದ್ರೆ ಇರೋಕ್ಕಾಕತ್ತೇನು? ಮಾಡಲೇಬೇಕು, ಏನು ಮಾಡೋಕ್ಕಾಗಂಗಿಲ್ಲ. ಏನಾಯ್ತು ಮಂಜವ್ವ, ಏನೋ ಅನ್ಕೊಂತ ಹೊಂಟಿದಿ? ಅಯ್ಯೋ ಏನಿಲ್ರಿ, ಈ ಅಮ್ಮಗ ಎಲ್ಲಿ ಹೋದ್ರೆ ಏನೋ, ಇಲ್ಲೇ ಬಾಗಲಾಗ ಆಟ ಆಡಂದಿನಿ. ಇಲ್ಲಿ ಇದ್ದಂಗೆ ಇಲ್ಲ ಅವ್ರು ಇದ್ರೇನು ನೀವು ಬರೋ ಹೊರಗೆ. ಮತ್ತು ಅಲ್ಲಿಲ್ಲ ಅಂದ್ರೆ ಎಲ್ಲಿ ಹೋಗ್ಯಾರೋ ಏನೋ, ಒಂದಿಟ್ಟು ಕರ್ಕೊಂಬರ್ತಾರ ನೀವು ಹೋಗಿ. ಹೌದು ಸರಿ ಹಂಗಾರ ತಡಿ, ಕರ್ಕೊಂಡು ಬರ್ತಾನ. ನೀನು ಬಂದ್ಮೇಲೆ ಹಾಕೊಂತ ತಡಿ ಹಂಗಾರ. ಚಾ ಟಮಾಟ ಕುದಿಯೋಕ್ಕಿಟ್ಟಿಲ್ಲ?
ಹಾಂ ಚಾ ಕುದಿಯೋದ ತಗೋರಿ, ನೀವು ಹೋಗಿ ಕರ್ಕೊಂಬರೋರಿ. ಸರಿ ಆಯ್ತು ತಡಿ, ಹಿಂಗೆ ಹೋಗಿ ಹಿಂಗೆ ಕರ್ಕೊಂಬರ್ತಾನೆ. ಎಲ್ಲಿದ್ರು ಅಲ್ಲಿ ಶಾಂತಕ್ಕ ಅವ್ರ ಮನೆಗೆ ಇರಬೇಕು, ಅಲ್ಲಿ ಹೋಗಿ ಕರ್ಕೊಂಬರ್ತಾನೆ ನೋಡೋಣ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗೆ ಅದರಿ, ಎಲ್ಲರೂ ಚಲೋ ಅದ್ರಿ ಅಂತ ಅನ್ಕೊಂಡಿನಿ. ನಮ್ಮ ಒಂದು ಹಳ್ಳಿ ರೈತನ ಬಡ ಜೀವನದ ಕತೆ ಪಾರ್ಟ್ 2 ಅಂತ ಬರ್ತಾ ಇದೆ. ಸೊ ಯಾರೆಲ್ಲ ಈ ಚಾನಲ್ನ ನೋಡೋರು ಅದನ್ನು ನೋಡ್ತಾ ಇಲ್ವೋ ಪ್ಲೀಸ್ ನೋಡಿ, ಸಪೋರ್ಟ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ, ಆಲ್ ಅಂತ ಟೈಪ್ ಮಾಡಿರಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಹೋಗಿ ಯಾರು ಬೇಕಾದರೂ ನೋಡ್ಬೋದು. UK ಕಾರ್ಟೂನ್ ಸೀರಿಯಲ್ ಕನ್ನಡ ಚಾನಲ್ ಅಂತ ಬರ್ತೈತಿ. ಸೊ ನೀವು ಹೋಗಿ ಸರ್ಚ್ ಮಾಡಿ ನೋಡಿದ್ರೆ ನಮ್ಮ ಚಾನಲ್ ಬರ್ತೈತಿ, ನೀವು ನೋಡ್ಬೋದು. ಹಳ್ಳಿ ರೈತನ ಬಡ ಜೀವನದ ಕತೆ ಅಂತ ಹೊಡೆದ್ರು ಕೂಡ ಸರ್ಚಲ್ಲಿ ಬರ್ತೈತಿ. ಸೊ ನೋಡಿ ಸಪೋರ್ಟ್ ಮಾಡಿ, ನಿಮ್ಮ ಒಂದು ಸಪೋರ್ಟು ಸದಾ ನಮ್ಮ ಮೇಲೆ ಇರಲಿ, ಇದೇ ರೀತಿ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಹಾಗೆ ತಾಯಿಲದ ತವರೂರು ಕೂಡ ಯಾವ ರೀತಿ ಬರ್ತಾ ಇದೆ, ಮಂಜವ್ವ ಯಾವ ರೀತಿ ಇನ್ನೂ ಕಾಟ ಕೊಡ್ತಾಳೆ ಅನ್ನೋದನ್ನು ಕೂಡ ನೋಡಿ. ಸುಂದರಿ ತಿರುಗಿ ಬೀಳ್ತಾಳ ಬೀಳೋದಿಲ್ವ ಅನ್ನೋದು ನಿಮಗೆ ಮುಂದೆ ಗೊತ್ತಾಗುತ್ತೆ. ಸೊ ಅಲ್ಲಿವರೆಗೂ ಏನು ಹೇಳೋಕ್ಕಾಗಲ್ಲ. ಹಾಗೆ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಸದಾ ಹಿಂಗೆ ಇರಲಿ. ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಸ್ಟಾರ್ಟ್ ಮಾಡೋಣ ಬನ್ನಿ. ಈಕಿನ ಆರಾಮ ಮಕ್ಕಳಾಗ್ಬಿಟ್ಟ, ನಾ ಎಲ್ಲ ಕೆಲಸ ಮಾಡ್ಬೇಕನ? ಈಕಿನ ಯಾಕೆ ಮಲ್ಕೊಳಾಕ್ಬಿಡ್ರಿ, ಬರೋರಾಗಕಿನ ಎಬ್ಬಿಸ್ತಾನೆ. ಏ ಸುಂದ್ರಿ ಸುಂದ್ರಿ ಏ ಸುಂದ್ರಿ, ಆರಾಮ ಬಿದ್ದು ಬಿಟ್ಟಾಳ. ಸ್ವಲ್ಪ ಹೊತ್ತು ಮಕ್ಕಳು ಅಂತ ಹೇಳ ಹಂಗೆ ಮಕ್ಕೊಂಡೇ ಬಿಡ್ದನ. ಎಷ್ಟು ನಿದ್ದೆ ಮಾಡತ್ತಾಳ ನೋಡು. ಈಗ ಒಬ್ಬಾಕಿ ನಿದ್ದೆ ಬರಂಗೆ ಏನಕ್ಕಿದೆ ತಿಳಿ ಸಾತನ. ನಮಗೂ ಸುಸ್ತು ಆಗಿರಂಗಿಲ್ಲ ಮನೆಗಿಂದೆಲ್ಲ ಕೆಲಸ ಮಾಡಿ. ಇವತ್ತು ಬರೀಕಿ ಇದಾಗೈತಿ. ಬಟ್ಟಿ ನಾಳೆ ಹಾಕೋವಾಳು, ಎಲ್ಲ ನಾಳೆ ಮಾಡ್ಕೋವಾಳು. ನಾನು ಸುಮ್ಮನೆ ಬಿಡ್ತೇನೆ ಮಕ್ಕಳು ಅಂತೇಳಿ. ಸುಂದ್ರಿ ಏ ಸುಂದ್ರಿ. ಹಾಂ ಚಿಕ್ಕಮ್ಮ, ಎದ್ನಿ. ಯಾಕೋ ಜಲ್ದಿ ಎತ್ತರ ಆಗಲಿ ಚಿಕ್ಕಮ್ಮ, ಎದ್ನಿ ಚಿಕ್ಕಮ್ಮ. ಹಾಂ ಸರಿ ಸರಿ, ನಿಮ್ಮಪ್ಪ ಬಂದಾನು, ಎದ್ದು ಕುಂದ್ರು. ಬಂದಾಗ ನಾಟಕ ಮಾಡಕ್ಕೆ ಹೋಗ್ಬೇಡ ಏನು. ಬಡ ಬಡ ಹೋಗಿ ಉಪ್ಪಿಟ್ಟು ಹಾಕೊಡ್ತೀನಿ, ತಿಂದ ಕಸ ಎಲ್ಲ ಕೆಲಸ ಮಾಡ್ಕೋಬೇಕು ನೋಡು. ಹಂಗೆ ಬಿದ್ದರೆ ಹೇಳ್ತಾನೆ ನನಗೆ. ಹ್ಞೂ ಚಿಕ್ಕಮ್ಮ, ಸರಿ. ಅಪ್ಪ ಮಾಡಬೇಡ ಅಂದ್ರೆ ಏನು ಮಾಡಲಿ? ನಿಮ್ಮಪ್ಪ ಮಾಡಬೇಡ ಅಂದ್ರೆ ಆರಾಕೊಂಡು ಮಲ್ಕೋ, ಎಲ್ಲ ಹಂಗೆ ಇಡ್ತೀನಿ, ನಾಳೆ ಮಾಡ ಏನು. ಜಲ್ದಿ ಎದ್ದು ಕಸ ಎಲ್ಲ ಮಾಡ್ಕೊ ನೋಡು ಅಷ್ಟೇ. ನನಗೆ ಮಾಡೋಕ್ಕಾಗಿಲ್ಲ, ನನಗೂ ಯಾಕೋ ಆರಾಮಿಲ್ದಂಗೆ ಆಗೈತಿ. ಇಟ್ಟು ಕೆಮ್ಮ ನೆಗಡಿ ಆದಂಗೆ ಆಗೈತಿ. ಅದಕ್ಕೆ ಮತ್ತೆ ನೀರನ್ನೇ ಮಾಡಿನಂದ್ರೆ ಮತ್ತಿನ್ನೂ ಜಾಸ್ತಿನೇ ಆಗ್ತದ. ಹೌದಾ ಚಿಕ್ಕಮ್ಮ? ಸರಿ ಚಿಕ್ಕಮ್ಮ, ನಾನು ಮಾಡ್ತೀನಿ. ಎಲ್ಲಿ ಹೋಗ್ಯಾರೋ ಹುಡುಗರ, ಎಲ್ಲಿ ಆಟ ಆಡಕ್ಕೆ ಹೋಗ್ಯಾವೋ ಏನೋ. ಈಕೆ ಇಲ್ಲಿ ಆಡ ಅಂತ ಹೇಳ್ಬೇಕು, ಅದನ್ನು ಬಿಟ್ಟು ಸುಮ್ಮನೆ ಇರ್ತಾಳೇನು. ಬಂದಾಗ ಇದು ಮಾಡ್ಬಾರ ಬಿಡು. ಒಂದಿಷ್ಟು ಸುಂದರಿ ನೆಬಿಸಿ ಚಾರ ಕುಡ್ದು ಆಮೇಲೆ ಗುಳ್ಗಿ ಹಾಕೊಂಡ ಮಕ್ಕಳು ಅಂತ ಹೇಳ್ತಾನೆ. ನಿಮ್ಮಪ್ಪ ಬರೋಣ ನಾ ಎಬ್ಸಿನ ಅಂತ ಹೇಳಿದ್ರೆ ಹೇಳ್ತಾನೆ ನನಗೆ. ಇಲ್ಲಿ ಚಿಕ್ಕಮ್ಮ ಹೇಳಂಗಿಲ್ಲ, ನಾನೇ ಎದ್ದನಂತ ಹೇಳ್ತಾನೆ ಚಿಕ್ಕಮ್ಮ. ಆಯ್ತು. ಚಿಕ್ಕಮ್ಮ ಯಾಕೆ ಇಷ್ಟು ಕೋಪ ಮಾಡ್ಕೊಂಡಾಳು? ಮತ್ತೆ ಮೊದ್ಲಿನಂಗೆ ಮಾಡಕತ್ತಾಳೇನ? ಯಾಕೆ ಚಿಕ್ಕಮ್ಮ ಹಿಂಗೆ ಮಾಡಕತ್ತಾಳು? ಬಂದಾಗ 2 ದಿನ ಎಷ್ಟು ಚಂದ ಮಾತಾಡಿದ್ಲು, ಆದ್ರೆ ಯಾಕೆ ಮತ್ತೆ ಇವತ್ತು ಹಿಂಗೆ ಮಾಡಕತ್ತಾಳು? ಅದ ಅಮ್ಮಗ ಆರಾಮಿಲ್ಲಂದ್ರೆ ಎಷ್ಟು ಪ್ರೀತಿ ಮಾಡ್ತಾಳು. ಅವ್ರನ್ನ ತೊಡಿ ಮೇಲೆ ಮಲಗಿಸ್ಕೋದು, ಅವ್ರಿಗೆ ಮುದ್ದು ಮಾಡೋದು, ಕುಂತಲೇನೆ ಎಲ್ಲ ತಂದು ಕೊಡೋದು ಮಾಡ್ತಾಳೆ. ಆದ್ರೆ ನನಗೆ ಯಾಕೆ ಹಂಗೆ ಮಾಡಂಗಿಲ್ಲ? ಮಕ್ಕೊಂಡ್ರು ಎಷ್ಟು ಜೋರಾಗಿ ಚೀರಿ ಎಬ್ಸಿದ್ಲು. ಹೋಗಿಲ್ಲ, ಭಯ ಪಟ್ಟು ಎದ್ದು ಬಿಡ್ನಿ. ಅಮ್ಮ ಇದ್ದಿದ್ರ ಚಲೋ ಇರ್ತಿತ್ತು, ನಾನು ಚಂದ ಇರ್ತಿದ್ನಿ. ಚಿಕ್ಕಮ್ಮ ಎಲ್ಲ ಕೆಲಸ ಮಾಡಿದಷ್ಟು ನನ್ನ ಜೊತೆ ಚಲೋ ಇರ್ತಾಳೆ. ನಾನೇನು ಮಾಡಲಿಲ್ಲ ಅಂದ್ರೆ ಮತ್ತೆ ಮೊದಲಿನಂಗೆ ಮಾಡ್ತಾಳೆ ಏನೋ. ಏನು ಮಾಡಲಿದ್ದೇವ್ರೆ ನಾನು? ನನಗೆ ಯಾಕೆ ಹಿಂಗೆ ಕೊಟ್ಬಿಟ್ಟಿದ್ದಿ? ಅಮ್ಮನ ಪ್ರೀತಿ ಇದ್ದಂಗೆ ಯಾಕೆ ಮಾಡಿದ್ದಿ? ಅಪ್ಪ ಬರ್ತಾನೆ, ಸುಮ್ಮನೆ ಇರ್ಬೇಕು ನಾನು. ಹತ್ರ ಅಪ್ಪಗ ಗೊತ್ತಾಕೈತಿ ಯಾಕೆ ಅಳ್ತಾಳು ನನ್ನ ಮಗಳಂತೇಳಿ ಯೋಚನೆ ಮಾಡ್ತಾನೆ. ಸುಂದ್ರಿ ಯಾಕೆ ಸಪ್ಪಗದಿ? ಇನ್ನೂ ಕಡಿಮೆ ಆಗಿಲ್ಲೇನು? ಇನ್ನೂ ನುಸ ಆತನ. ಯಾವಾಗ ಗುಳ್ಗಿ ತೊಗೊಂಬಂದೇನ? ಗುಳ್ಗಿ ತೊಗೊಂಡ ಇದು ಸ್ವಲ್ಪ ಉಪ್ಪಿಡ್ತೀನಿ. ನಿಮ್ಮ ಚಿಕ್ಕವ್ವ ಉಪ್ಪಿಟ್ಟು ಮಾಡ್ಯಾಳ, ಒಂದಿಟ ಉಪ್ಪಿಟ್ಟು ತಿಂದ ಚಹಾ ಕುಡಿಯೋಕೆ ಹೋಗ್ಬೇಡ, ಪಿತ್ತಾಗೈತಂದ್ರೆ ಚಹಾ ಕುಡಿಬೇಡ ಅಂತ ಹೇಳ್ಯಾರ ಒಂದು ವಾರ. ಗುಳ್ಗಿ ಕುಡ್ದ ಸ್ವಲ್ಪ ಹೊತ್ತ ಮಲ್ಕೋ. ಎದ್ದ ಮ್ಯಾಲ ಸ್ವಲ್ಪ ಹೊರಗೆ ಅಡ್ಡಾಡು, ನಿಂಗೆ ಚಲೋ ಫ್ರೆಶ್ ಅಂತ ಅನಿಸ್ತತಿ. ಅಯ್ಯೋ ಅಪ್ಪ, ಇನ್ನೇನ ಸಂಜೆ ಆಗೈತಿ, ಏನು ಮಕ್ಕೊಂಡು ಏನು ಮಾಡಲಿ? ಗುಳಿಗೆ ಹಾಕೊಂಡ ಒಂದಿಟ್ಟು ಏನಾರ ಕೆಲಸ ಮಾಡ್ತಾನೆ, ಜಲ್ದಿ ಆರಾಮಾಗ್ಬಿಡ್ತೈತಿ. ಬಾಂಡೆ ಗಿಂಡಿ ತಿಕ್ಕಿದ್ರೆ ಮತ್ತು ನಾನು ಹಂಗೆ ಹಿಂಗೆ ಸೋಂಬೇರಿ ಹಂಗೆ ಮಾಡಾಕತ್ರ, ನನಗೆ ಚಿಕನ್ ಬಂದ ಅಂಥೇಳಿ ಸೋಂಬೇರಿತನ ಮಾಡಾಕತ್ರ ಹಿಂದಾಗಡೆ ಜಲ್ದಿ ಆರಾಮಾಗಂಗಿಲ್ಲ. ಮತ್ತು ನಾನು ಹಿಂಗೆ ಹಾಸಿಗೆ ಹಿಡಿದ್ಬೇಕಾಕತಿ. ಮಾಡ್ಕೊತ ಇದೆ ಚಲೋ ಅಪ್ಪ. ನನಗೆ ಹಂಗೆ ಕುಂತ್ರೆ ಸಮಾಧಾನ ಆಗಂಗಿಲ್ಲ. ಅದಕ್ಕೆ ನೀ ಹೇಳಿದ ಮಾತು ಎಲ್ಲಿ ಕೇಳ್ತಿದ್ದಿ? ನನ್ನ ಮಾತು ಕೇಳು. ಇವತ್ತೊಂದು ದಿನ ಮಕ್ಕೊಂದ್ರೆ ಏನೂ ಆಗಂಗಿಲ್ಲ. ನಿಮ್ಮ ಚಿಕ್ಕಮ್ಮ ಹೇಳ್ತಾ ತಡಿ, ನಾ ಹೇಳಿದ್ರೆ ನಿಂಗೆ ಸರಿ ಹೋಗಂಗಿಲ್ಲ, ಆಕೆ ಹೇಳಿದ್ರೆ ನಿನಗೆ ಸರಿ. ಮಂಜುವ ಬಾಲ್ ಒಂದಿಟ್ಟು. ಎಲ್ಲಿಗೆ ಕರೆಯತ್ತ ನೀವು? ಹಾಂ ರೀ, ಹೇಳ್ರಿ, ಎದಕ್ಕೆ ಕರೆದ್ರಿ? ಅದು ನೋಡೋಕಿಗೆ ಗುಳಿಗೆ ಹಾಕೊಂಡು ಉಪ್ಪಿಡ್ದಿಂದ ಗುಳಿಗೆ ಹಾಕೊಂಡು ಮಕ್ಕಳು ಅಂತ ಹೇಳತ್ತಾನ. ಆದ್ರೆ ಆಕಿ ಕೇಳೋಣ ಮಾಡ ಮಾತು. ನೀ ಯಾರ ಹೇಳೊಂದಿಟ್ಟು ಆಕಿಗೆ, ನೀ ಹೇಳ ಕೇಳ್ತಾಳ ಆಕಿ. ತಡೀರಿ ಒಂದು ನಿಮಿಷ, ಬನ್ನಿ, ಬಂದ ಕಾಸ ಹೇಳ್ತಾನೆ. ಸರಿ. ಎಲ್ಲಿ ಹೋಗಿರ್ಬೇಕಣ್ಣ ನಿಮ್ಮ ಚಿಕ್ಕಮ್ಮ?
ಏನು ಉಪ್ಪಿಟ್ಟು ತೊಗೊಂಬರಕ್ಕೆ ಹೋದ್ಲೆ ಯಾರಿಗೆ ಗೊತ್ತು. ಹ್ಞೂ ತಗೋರಿ ಉಪ್ಪಿಟ್ಟು ತೊಗೊಂಬನ್ನಿ ತಿನ್ಕೋ ಅಂತ ಮಾತಾಡುವಂತ್ರೆ. ಮೊದಲ ತಿನ್ರಿ, ಅದು ಆರಾಗ ಹೋಗ್ಬಿಡ್ತೈತಿ. ಅವ್ರಂತೂ ಇನ್ನೂ ಬರ್ಬಾರ, ಅವ್ರು ಆಟ ಆಡೇ ಬಂದಾಗ ಅದನ್ನ ಬಿಸಿ ಮಾಡಿಕೊಡ್ತೇನೋ, ನೀವರ ತಿನ್ರಿ. ನಾನು ಅನ್ಕೊಂಡು ಅದಕ್ಕೆ ಹೋಗಿರ್ಬೋದನ ಅಂತೇಳಿ. ಮತ್ತು ಬಿಸಿ ಇದ್ದಾಗ ತಿಂದ್ರೆ ಚಲೋ. ಅವಾಗಿಂದ ಉಪ್ಪಿಟ್ಟು ಅನ್ನತ್ರಿ, ಹಾಕೊಂಡು ಬಾ ಅಂತ ಹೇಳ್ಬಾರಿ. ಅದಕ್ಕೆ ಹೋಗಿ ನಾನು ಹಾಕಿಟ್ಟಿನೆಲ್ಲ ತೊಗೊಂಡ ಬನ್ನಿ, ತಿನ್ಕೋ ಅಂತ ಮಾತಾಡ್ರಿ. ತಗೋ ಸುಂದ್ರಿ ತಿನ್ ನೀನು. ಹ್ಞೂ ಚಿಕ್ಕಮ್ಮ, ನಾನು ತಿನ್ನಿಸ್ಲ ನಿನ್ಗೆ? ಅಯ್ಯೋ ಬೇಡ ಚಿಕ್ಕಮ್ಮ, ನಾನು ತಿಂತೀನಿ, ನನಗೇನು ಅಂಥದ್ದೇನು ಆಗಿಲ್ಲ, ನಾನು ತಿಂತೀನಿ ಚಿಕ್ಕಮ್ಮ. ತಿನ್ನಿಸ್ತಿದ್ನಲ್ಲ. ಅಯ್ಯೋ ಈಗ ಅಮ್ಮಗ ತಿನ್ಸಂಗಿಲ್ಲ ಏನು? ಯಾಕೆ ಚಿಕ್ಕಮ್ಮ ಅಂತ ಅನ್ಕೋಬಾರ್ದು, ಅಮ್ಮ ಅನ್ಕೋ. ಅಂದ್ರೆ ತಿನ್ಸಿದ್ರು ನಿನಗೆ ಏನು ಅನ್ಸಂಗಿಲ್ಲ. ನನ್ನ ಹೆಂಡತಿಗೆ ನನ್ನ ಮಗಳ ಮ್ಯಾಗ ಪ್ರೀತಿ ಜಾಸ್ತಿ ಆಗೈತಿ. ಹಿಂಗೆ ಇರ್ಲಪ್ಪ ತೀವ್ರ ಯಾವಾಗಲೂ. ಅಯ್ಯೋ ಬೇಡ ಚಿಕ್ಕಮ್ಮ, ನಾನು ತಿಂತೇನು, ಅಂಥದ್ದೇನಾಗಿಲ್ಲ. ಅಪ್ಪ ನಾನು ಹಂಗೆ ಮಾಡಕತ್ತಾನ. ನನಗೇನಾಗೈತಿ, ಒಂದಿಟ್ಟು ಪಿತ್ತಾಗಿದ್ಕ ಇಷ್ಟೆಲ್ಲ ಪ್ರೀತಿ ನೀವು ತೋರಿಸಿದ್ರ ಹೆಂಗೆ ಇಬ್ಬರು? ಆಕಿ ತಿಂತಾಳಂತ ನೀನು ಹೋಗಿ ಹಾಕೊಂಬರೋ. 3 ಜನ ಕುತ್ಕೊಂಡ ಇಲ್ಲೇ ತಿನ್ನನು, ಅವ್ರಿಬ್ರು ಬರೋಣ, ಅವ್ರಿಗೆ ಹಾಕೊಡುವಂತೆ. ಹಾಂ ಆಯ್ತು ರೀ. ಸರ್ವರ್ ಆಗ್ಬಿಟ್ರಣ್ಣ ಹೋಟೆಲ್ದಾಗ ಕೆಲಸ ಮಾಡಾರಂಗೆ.